ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಡಿಯರ್ ನದಫ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಪ್ಪ ಏನಂದರೆ ಇವತ್ತು ಒಂದೆರಡು ಮೂರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಇದ್ದಾವೆ. ಮತ್ತಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಕೂಡ ಇದ್ದಾವೆ. ಮತ್ತೇನಿಲ್ಲ ಇದೆ, ಬನ್ನಿ ತೋರಿಸ್ತೇನೆ. ಮನೆಯಿಂದ ಹೊರಡೋಕ್ಕೆ ಸ್ವಲ್ಪ ತಡವಾಯಿತು, ನಾಷ್ಟ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಲಾಲ್ಗಿರ್ ಸಮೀಪ ಒಂದು ಬಂಡಿ ಸಮೀಪ ನಾನು ನಾಷ್ಟ ಮಾಡಿದೆ. ಅದಾದಮೇಲೆ ಪತ್ರಿಕಾ ಭವನ್ ಕಡೆಗೆ ಹೊರಟೆ. ಅಲ್ಲಿಂದ ಪತ್ರಿಕಾ ಭವನಕ್ಕಿಂತ ಮುಂಚೆ ಇದೆಲ್ಲ ಕಾಣಿಸ್ತಿದೆ, ಇದು ಲಾಲ್ಗಿರಿ ಏರಿಯಾ ಇದೆ, ಲಾಲ್ಗಿರಿ ಕ್ರಾಸ್. ಮೊದಲೆಲ್ಲ ಮಳೆ ಜಾಸ್ತಿ ಆದಾಗ ಇಲ್ಲೆಲ್ಲ ನೀರು ರಸ್ತೆಗೆ ಇಲ್ಲಿ ನೀರು ಎಷ್ಟು ಇರ್ತಿತ್ತಂಬ ಅಂದರೆ ಗಾಡಿ ಕೂಡ ಬೈಕ್ಗಳು ಮುಳುಗ್ತಾಯಿದ್ವು, ಮೊಣಕಾಲಿದು ಆಗ್ತಿತ್ತು, ಮುಳುಗ್ತಿತ್ತು. ಇದು ನೋಡಿ ಲಾಲ್ಗಿರಿ ದಾಟ ಮೇಲೆ ಒಂದು ಅಪ್ಪನ ಕೆರೆ ಸಮೀಪ ಇದ್ದು ಒಂದು ಆಟೋ ಈ ಥರ ಪಲ್ಟಿ ಆಗಿತ್ತು. ನಾನು ನೋಡದೆ ಶೌಟ್ ಮಾಡಿಕೊಂಡೆ. ಈ ಥರ ಬಿದ್ದಿರೋದನ್ನು ನೋಡಿ ಅವ್ರಿಗೂ ಕೂಡ ಅನುಕೂಲ ಆಯ್ತು ಅನಿಸುತ್ತೆ, ಕೆಳಗಡೆ ಚೀಲಗಳನ್ನು ಎತ್ತುಕೊಂಡು ಹೋಗಲಿಕ್ಕೆ. ಸೊ ಅದರಲ್ಲಿ ಟ್ಯಾಂಕ್ಗಳಿದ್ದು ಅದೆಲ್ಲ ತೆರವು ಮಾಡಿದರು ಅವರು. ಆಮೇಲೆ ನಾನೇನು ಮಾಡಿದ್ರೆ ಅಲ್ಲಿಂದ ಜಾಗ ಸರ್ಕಲ್ ತಲುಪಿದೆ. ಅದಕ್ಕಿಂತ ಮೊದಲೇ ಇರುವ ಇದು ಗ್ರಂಥಾಲಯ, ಸೆಂಟ್ರಲ್ ಲೈಬ್ರರಿ ಇದು. ಅಲ್ಲಿಂದ ನಾನು ಡೈರೆಕ್ಟಾಗಿ ಪತ್ರಿಕಾ ಭವನ ಹೋಗಿದ್ದೆ. ಸೊ ಪತ್ರಿಕಾ ಭವನದಲ್ಲಿ ಅಲ್ಲಿ ಆಗಲೇ ಒಂದೆರಡು ಸುದ್ದಿಗೋಷ್ಠಿ ಪ್ರಾರಂಭ ಆಗಿದ್ದು. ಸೊ ಅದಾದಮೇಲೆ ಅಲ್ಲಿ ಪಾಲ್ಗೊಂಡು ಒಂದು 12 ಗಂಟೆ ಆಗಿತ್ತು. 12 ಗಂಟೆ ಆದ ಬಳಿಕ ಡೈರೆಕ್ಟಾಗಿ ನಾನು ಏನು ಮಾಡಿದೆ, DC ಆಫೀಸ್ ಕಡೆ ಹೋದೆ. ಅಲ್ಲಿ ಕೂಡ AIUTUCದು ಏನು ಕಾರ್ಮಿಕರ ಸಂಘಟನೆ ಇದೆ, ಆ ಸಂಘಟನೆಯ ಪ್ರತಿಭಟನೆ ನಡೀತಾ ಇತ್ತು, ಅದ್ರ ಕೂಡ ಸುದ್ದಿಗಾಗಿ ಹೋಗಿದ್ದೆ. ಅದಾದಮೇಲೆ ಏನು ಮಾಡಿದೆ, ಇವತ್ತು ಎಲ್ಲ ಸುದ್ದಿಗಳನ್ನು ಮುಗಿಸ್ಕೊಂಡು ಊರಿಗೆ ಹೋಗಬೇಕಾಗಿತ್ತು. ಸೊ ಸಂಜೆ ಹೊರಡೋಕ್ಕೆ ಸಿದ್ಧ ಆದೆ. ಇದು ನೋಡಿ ನಮ್ಮ ಆಳಂದ ಚೆಕ್ ಪೋಸ್ಟಿಂದ ಇರುವ ಒಂದು ವಿಜುವಲ್ಸು. ಸೊ ಆಳಂದ ಚೆಕ್ ಪೋಸ್ಟಿಂದ ನಾನು ನಮ್ಮೂರ ಕಡೆಗೆ ಹೊರಟೆ. ಅದಾದಮೇಲೆ ಇದು ನೋಡಿ ಕಲಬುರಗಿ ನಗರಕ್ಕೆ ಸ್ವಾಗತಿಸುವ ಕಮಾನು. ಇದು ಕಲಬುರಗಿ ನಗರದಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಕಲಬುರಗಿ ನಗರ ದಾಟಿ 10 ಕಿಲೋಮೀಟ್ರ್ ಬಂದೆ. ಇದು ನೋಡಿ ಹೇಗಿದೆ ಪ್ರಕೃತಿ ಎಲ್ಲ. ಮಳೆ ಜಿಟಿ ಮಳೆ ಇರೋದ್ರಿಂದ ಸುತ್ತಮುತ್ತಲೆಲ್ಲ ಹಸಿರಾಗಿದೆ. ನಾವು ಗುಲ್ಬರ್ಗ ಮಂದಿ ಬಯಸೋದೇ ಇದನ್ನೇ, ನಮ್ಮ ರೋಡ್ ಸುತ್ತಮುತ್ತ ಕೂಡ ಹಚ್ಚ ಹಸಿರಾಗಿ ಕಾಣಬೇಕು ಅನ್ನೋದು. 55 ಕಿಲೋಮೀಟ್ರ್ ಮುಗಿದ ಬಳಿಕ ನಮ್ಮೂರು ಯಳಸಂಗಿಗೆ ಬಂದು ತಲುಪಿದೆ. ಇದು ನೋಡಿ ನಮ್ಮ ಊರು ಯಳಸಂಗಿ, ಇದು ನಮ್ಮ ಆಳಂದ ತಾಲೂಕು ಬರುತ್ತೆ. ಇದು ನೋಡಿ ಹೆಂಗಿದೆ ನಮ್ಮೂರು. ಭಾಳ ದಿನದಿಂದ ಇಲ್ಲಿ ಮಳೆ ಬಂದಾಗಿನಿಂದ ಇಲ್ಲಿ ಕೆಸರು ಜಾಸ್ತಿ ಇದ್ದೇ ಇರುತ್ತೆ. ಇಂಥದ್ರಲ್ಲೇ ನಮ್ಮ ಊರಿನ ಜನರು ಏನು ಮಾಡ್ತಾರೆ, ಸಂತೆ ಮಾಡ್ತಾರೆ, ಕೆಸರಲ್ಲೇ ಕೂತ್ಕೊಂಡು ಸಂತೆ ಮಾಡ್ತಾರೆ. ಇದ್ರ ಬಗ್ಗೆ ಜನಪ್ರತಿನಿಧಿಗಳು ಯಾವ ಚಕಾರನೇ ಎತ್ತಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿದ್ದು 5 ವರ್ಷಕ್ಕೊಮ್ಮೆ ಓಟು, ಡೆವಲಪ್ಮೆಂಟ್ ಅಲ್ಲೇ ಅಲ್ಲ. ಇಲ್ಲಿನ ಜನರು ಕೂಡ ಕೇಳಲ್ಲ, ಅದೇ ದೊಡ್ಡ ಸಮಸ್ಯೆ. ನೋಡಿ ಈ ಥರ ಇದೆ. ಮತ್ತು ನಾನು ಹೊಲ ಕಡೆ ಹೋಗಿದ್ದೆ. ಇದು ಕುಲಾಲಿ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಊರಿಗೆ ಹೋಗುವ ರಸ್ತೆ ಇದೆ. ಸೊ ಈ ರಸ್ತೆ ಮಾಡಿ 10 ವರ್ಷ ಆಗಿರ್ಬೋದು, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿದ್ದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.